ಇವತ್ತು ನಾನು ಮಾಡ್ತಾಯಿದ್ದೀನಿ ರಾಗಿ ದೋಸೆ, ಇನ್ಸ್ಟೆಂಟ್ ರಾಗಿ ದೋಸೆ. ಲೆಟ್ ಸ್ಟಾರ್ಟ್. 1 ಗ್ಲಾಸ್ ನಾನು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ನಿಮ್ಮ ಹತ್ರ ಈವನ್ ಚಿರೋಟಿ ರವೆ ಹಾಕಿರೋದು, ಸಣ್ಣ ರವೆ ಅಂದರೆ ನಾರ್ಮಲ್ ರವೆ ಕೂಡ ಸೇರಿಸ್ಬೋದು, ಉಪ್ಪಿಟ್ಟು ಮಾಡುವಂಥದ್ದು. ಅದಕ್ಕೆ ನಾನು 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು 1 ಗ್ಲಾಸ್ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದರಲ್ಲಿ ಮತ್ತೆ ತಿರ್ಗಾ ನಾನು ಅರ್ಧ ಗ್ಲಾಸಷ್ಟು ಮಿಕ್ಸಿಗೆ ಜಾರಿಗೆ ಮೊಸರು ಹಾಕಿಬಿಟ್ಟು ಅದನ್ನು ಸಹ ಗ್ರೈಂಡ್ ಮಾಡಿ ಮಜ್ಜಿಗೆ ಥರ ಮಾಡ್ಕೊಂಡ್ಬಿಟ್ಟು ಏನು ನಾವು ರಾಗಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ ಅದಕ್ಕೆ ಹಾಕಿಬಿಟ್ಟು ಜೀರಿಗೆ, ಉಪ್ಪು ಮತ್ತು ಪೆಪ್ಪರ್ ಪೌಡರು ಮತ್ತು ಅಡುಗೆ ಸೋಡಾ ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5ರಿಂದ 10 ನಿಮಿಷ ನೆನೆಯೋಕ್ಕಿಟ್ಟಿದ್ದೆ. ಯಾಕೆ ಅಂದರೆ ಎಲ್ಲ ಸೆಟ್ ಆಗಲಿ ಅಂತ. ಸೊ ಯಾವ ರೀತಿ ಇರಬೇಕು ಇದು ಹದ ಅಂದರೆ, ನಾವು ದೋಸೆ ಹಾಕ್ತೀವಲ್ಲ ಸೇಮ್ ಅದೇ ಹದಕ್ಕೇ ಇರಬೇಕು. ತುಂಬ ಬೇಗ ಮತ್ತು ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದ್ರ ಜೊತೆ ತಿನ್ನೋದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ಅದಕ್ಕೆ ಬೆಳ್ಳುಳ್ಳಿ, ಚಿಲ್ಲಿ ಮತ್ತು ಆನಿಯನ್, ಟೊಮ್ಯಾಟೊ ಹಾಕಿಬಿಟ್ಟು ಚೆನ್ನಾಗೆಲ್ಲ ಹುರಿದಾದ್ಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಆದಮೇಲೆ ಅದಕ್ಕೆ ನಾನು ಇವಾಗ ಉಪ್ಪು ಮತ್ತು ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಫುಲ್ಲು ಒಂಥರ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ಗಂಟ ನಾನು ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ಬಿಕಾಸ್ ನನಗೆ ಟೊಮೆಟೊ ಇದ್ದರೆ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು, ಇಷ್ಟ ಆಗೋದಾದರೆ ಹಾಗೇನೆ ಅದಕ್ಕೆ ಡೈರೆಕ್ಟಾಗಿ ಆಲೂಗಡ್ಡೆ ಸೇರಿಸ್ಬಿಟ್ಟು ಎರಡೂ ಬಾಯ್ಲ್ ಮಾಡ್ಬೋದು. ಬಟ್ ನನಗೆ ಟೊಮೆಟೊ ಇಷ್ಟ ಇಲ್ಲ, ಟೊಮೆಟೊ ಪೇಸ್ಟ್ ಥರ ಆಗಲಿ ಅಂತ ಅದನ್ನು ಒಂದು 5 ನಿಮಿಷವರೆಗೂ ಫುಲ್ ಕ್ಲೋಸ್ ಮಾಡಿಟ್ಟಿದ್ದೆ. ಫುಲ್ ಪೇಸ್ಟ್ ಥರ ಆದಮೇಲೆ ಏನು ನಾವು ಆಲೂಗಡ್ಡೆ ಎಲ್ಲ ಬಾಯ್ಲ್ ಮಾಡಿಟ್ಟಿದ್ವಲ್ಲ ಆ ಆಲೂಗಡ್ಡೆನ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಹುಣಸೆ ಹಣ್ಣಿನ ಹುಳಿ ಸೇರಿಸಿರೋದು. ತುಂಬ ಟೇಸ್ಟ್ ಆಗಿರುತ್ತೆ. ನಾರ್ಮಲಾಗಿ ಹಾಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಬಟ್ ಆಲೂಗಡ್ಡೆ ಪಲ್ಯ ಮಾಡಿದಾಗ ಹುಣಸೆ ಹಣ್ಣಿನ ರಸ ಹಾಕಿದರೆ ಟೇಸ್ಟ್ ಬರುತ್ತೆ. ಸೊ ನನಗೆ ಗ್ರೇವಿ ಥರ ಬೇಕಿತ್ತು, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿದ್ದೆ. ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಅದನ್ನು ಮತ್ತೆ ತಿರ್ಗಾ ಅಂದರೆ ಬಿಸಿ ಆಗೋಕ್ಕಿಟ್ಟಿರೋದು. ಆಲೂಗಡ್ಡೆ ಎಲ್ಲ ಕುದ್ದಿತ್ತು, ಇವನ್ ಅದನ್ನು ಹಾಗೇ ಆಫ್ ಮಾಡ್ಬೋದು, ಬಟ್ ನಾನು ಇನ್ನೂ ಸ್ವಲ್ಪ ಬಿಸಿ ಆಗೋಕ್ಕಿಟ್ಟಿರೋದು. ಅದಾದಮೇಲೆ ಈ ಕಡೆ ರಾಗಿ ದೋಸೆ ಹಾಕಿದೆ. ತುಂಬ ಚೆನ್ನಾಗಿ ಬಂತು. ಈವನ್ ಕ್ರಿಸ್ಪಿಯಾಗಿಯೂ ಸಹ ಇತ್ತು. ಏನು ಆಚೆಗಡೆ ಅಂಗಡಿಯಲ್ಲಿ ತಿಂತೀವಲ್ಲ ಅದೇ ಥರ ಕ್ರಿಸ್ಪಿ ಆಗಿತ್ತು. ತೆಗಿಯೋದಕ್ಕೂ ಒಂದೊಂದು ಸತಿ ಎಲ್ಲ ಹೇಳ್ತೀವಲ್ಲ, ನಾರ್ಮಲಾಗಿ ದೋಸೆ ಮಾಡಿದಾಗ ಹಂಚಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ, ಬಟ್ ಇದು ಏನು ಹಂಚಿಗೆಲ್ಲ ಅಂಟೋದಿಲ್ಲ, ಏನಿಲ್ಲ, ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಇದನ್ನು ನಾನು ಈವನ್ ಐರನ್ ತವಾಲಿನೂ ಸಹ ಹಾಕಿದೆ. ಐರನ್ ತವಾಲಿನೂ ಸೇಮ್ ನಾನ್ ಸ್ಟಿಕ್ಕಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ. ನಾನು ಮಕ್ಕಳಿಗೆಲ್ಲ ಕೊಡ್ತೀವಲ್ಲ, ಇವಾಗ ದೊಡ್ಡವರು ತಿನ್ನಬಾರ್ದು, ಬಟ್ ಮಕ್ಕಳಿಗೆಲ್ಲ ಕೊಡ್ತೀನಲ್ಲ, ನಾನು ಅದಕ್ಕೋಸ್ಕರ ಐರನ್ ತವಾಲಿನ ಹಾಕೋದು. ಸೊ ನಾನು 2 ತವಾಲಿ ತೋರಿಸೋಣ ಅಂತ 2 ತವಾಲಿ ಮಾಡಿದೆ. ಈವನ್ ಬೇಗನೂ ಆಗುತ್ತೆ. 2 ತವ ಇಟ್ಟು ಅರ್ಲಿ ಮಾರ್ನಿಂಗ್ ಹೋಗೋದಕ್ಕೆ ಈಸಿ ಆಗುತ್ತಲ್ಲ, ಆಫೀಸಲ್ಲಿ ಹೋಗೋದಕ್ಕೆ ಅಂತ ನಾನು 2 ತವ ಇಡ್ತೀನಿ ಯಾವಾಗೂ. ಸೊ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.